ಹಲೋ ಕರ್ನಾಟಕದ ಜನತೆ, ವೆಲ್ಕಮ್ ಬ್ಯಾಕ್ ಟು ಅಪ್ಡೇಟ್ಸ್ ಕನ್ನಡ 360 ಚಾನಲ್. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋಗೆ ಬರೋದಾದ್ರೆ, ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆ 5ನೇ ಕಂತಿನ ಹಣ ಬಿಡುಗಡೆ ಮಾಡೋಕ್ಕೆ ಸರ್ಕಾರ ಎಲ್ಲ ಸಿದ್ಧತೆನೂ ಮಾಡ್ಕೊಂಡಿದೆ. ಸೊ ಜನವರಿ 30 ಒಳಗೆ 5ನೇ ಕಂತಿನ ಹಣನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ನಿಮ್ಗೇನಾದರೂ 5ನೇ ಕಂತಿನ ಹಣ ಬೇಕಂದ್ರೆ ಅಪ್ಲಿಕೇಶನ್ ಹಾಕಬೇಕಾ? ಮತ್ತೆ ಸೊ ಇವಾಗ ಸರ್ಕಾರದವರು ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ. ಈಗ ಎಲ್ಲರಿಗೂ ಏನ್ ಡೌಟ್ ಅಂದ್ರೆ, ಈಗ 5ನೇ ಕಂತಿನ ಹಣ ಬರ್ಬೇಕಂದ್ರೆ ನಾವು ಅಪ್ಲಿಕೇಶನ್ ಹಾಕ್ಬೇಕಾ ಇಲ್ವೋ? ಸೊ ಯಾರೆಲ್ಲ ಈ ಅಪ್ಲಿಕೇಶನ್ ಹಾಕ್ಬೇಕಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹೌದು ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಈಗ ಸಂಚಲನ ಮೂಡಿಸಿದೆ. ಸೊ ಈ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿ ತಿಂಗಳು ಮನೆಯ ಮಹಿಳೆಯರಿಗೆ 2,000 ರೂಪಾಯಿನ ಉಚಿತವಾಗಿ ಅವ್ರ ಖಾತೆಗೆ ಜಮಾ ಮಾಡ್ತಾರೆ. ಅದೇ ರೀತಿ ಎಷ್ಟೋ ಮಹಿಳೆಯರಿಗೆ ಈಗ ಆಲ್ರೆಡಿ 4 ಕಂತಿನ ಹಣ ಅಂದ್ರೆ 8,000 ರೂಪಾಯಿ ಜಮಾ ಆಗಿದೆ. ಕೆಲವೊಬ್ಬರಿಗೆ ಬರೀ 4,000, ಕೆಲವೊಬ್ಬರಿಗೆ ಒಂದು 6,000 ಜಮಾ ಆಗಿದೆ. ಸೊ ಈಗ ಅಂತ ಮಹಿಳೆಯರಲ್ಲಿ ಒಂದು ಏನ್ ಡೌಟ್ ಅಂದ್ರೆ, ಈಗ ನಮಗೆ 5ನೇ ಕಂತಿನ ಹಣ ಬೇಕಂದ್ರೆ ನಾವು ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾ? ಸೊ ಎಷ್ಟೊಂದು ಚೇಂಜಸ್ ನ ಮಾಡಿಸ್ಕೊಂಡ್ರು. ಆಧಾರ್ ಕಾರ್ಡ್ ಅಲ್ಲಿ ಚೇಂಜಸ್ ಆಯ್ತು, ರೇಷನ್ ಕಾರ್ಡ್ ಅಲ್ಲಿ ಚೇಂಜಸ್ ಆಯ್ತು, ಏನೇನೋ ಅಪ್ಡೇಟ್ಸ್ ಆಯ್ತು. ಸೊ ಅಂದವ್ರು ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾ ಇವಾಗ ಅಂತ ಅವ್ರಿಗೆಲ್ಲ ಒಂದು ಡೌಟ್ ಮೂಡಿದೆ. ಸೊ ಆ ಡೌಟ್ ನ ಕ್ಲಿಯರ್ ಮಾಡಕ್ಕೆ ಇಷ್ಟಪಡ್ತೀನಿ. ಸೊ ಎಲ್ಲರೂ ಕೂಡ ಅಪ್ಲಿಕೇಶನ್ ಹಾಕೋದು ಬೇಡ, ಎಲ್ಲ ಮಹಿಳೆಯರು ಕೂಡ ಈ ಅಪ್ಲಿಕೇಶನ್ ಹಾಕ್ಬೇಕಂತ ಏನಿಲ್ಲ. ಸೊ ಯಾರಿಗೆಲ್ಲ ಇನ್ನೂ ಹಣ ಬಂದಿಲ್ಲ, ಯಾರ್ದು ಅಪ್ಲಿಕೇಶನ್ ಸರ್ಕಾರದ ಕಡೆಯಿಂದ ರಿಜೆಕ್ಟ್ ಆಗಿತ್ತು, ಸೊ ಮತ್ತೆ ಯಾರ್ಯಾರೆಲ್ಲ ಅಪ್ಡೇಟ್ ಮಾಡಿಸಿ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ಸು, ಆ ಕಾರ್ಡ್ ಅಪ್ಡೇಟ್, ಈ ಕಾರ್ಡ್ ಅಪ್ಡೇಟ್ ಯಾರ್ಯಾರು ಮಾಡಿಸಿ ಇನ್ನು ಅಪ್ಲಿಕೇಶನ್ ಅಲ್ಲ ಅಂಥವ್ರಿಗೆ ಒಂದು ಅವಕಾಶನ ಸರ್ಕಾರ ನೀಡಿದೆ. ಅಂಥ ಮಹಿಳೆಯರು ಮತ್ತೆ ನೀವು 5ನೇ ಕಂತಿನ ಹಣಕ್ಕೆ ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ ಹಾಕಿದ್ರೆ ನಿಮಗೆ ಒಟ್ಟಿಗೆ 5 ಕಂತಿನ ಹಣ 10,000 ಬರುತ್ತಾ? ಇಲ್ಲ, ಅವ್ರಿಗೆ 4 ಕಂತಿನ ಹಣ ಬರಲ್ಲ. 5ನೇ ಕಂತಿನ ಹಣ ಜಮಾ ಅಂದ್ರೆ 5ನೇ ಕಂತಿನ ಹಣದಿಂದ ನಿಮಗೆ ಜಮಾ ಮಾಡ್ತಾರೆ. ಸೊ ಯಾರೆಲ್ಲ ಮಹಿಳಾ ಫಲಾನುಭವಿಗಳು ಇರ್ತಾರಲ್ಲ, ಅವ್ರಿಗೆ ಮುಂದಿನ ತಿಂಗಳಿಂದ ಹಣ ಬರಬೇಕು ಅಂದ್ರೆ 5ನೇ ಕಂತಿನ ಹಣ ಬರಬೇಕು. ಮತ್ತೆ ಅವ್ರದ್ದು ಏನಾದ್ರು ಅಪ್ಲಿಕೇಶನ್ ರಿಜೆಕ್ಟ್ ಆಗಿತ್ತು ಅಂದ್ರೆ ನೀವೆಲ್ಲ ಕೂಡ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡ್ಬೋದು. ಸೊ ಯಾರ್ಯಾರೆಲ್ಲ ಇನ್ನು ಅಪ್ಲೈ ಮಾಡಿಲ್ಲ, ಯಾರ್ದಾರದೆಲ್ಲ ಅಪ್ಲಿಕೇಶನ್ ರಿಜೆಕ್ಟ್ ಆಗಿದೆ, ಯಾರೆಲ್ಲ ಡಾಕ್ಯುಮೆಂಟ್ಸ್ ಅಪ್ಡೇಟ್ ಮಾಡಿಸಿ ಆಮೇಲೆ ಅಪ್ಲಿಕೇಶನ್ ಹಾಕಿ ಕಾಯ್ತಿದ್ರಲ್ಲ, ಅವ್ರಿಗೆಲ್ಲ ಒಂದು ಗುಡ್ ನ್ಯೂಸ್. ಮತ್ತೆ ಅಪ್ಲಿಕೇಶನ್ ಓಪನ್ ಇದೆ ಗೃಹಲಕ್ಷ್ಮಿ ಯೋಜನೆದು. ಸೊ ನಿಮ್ಗೆ ಅಟ್ಲೀಸ್ಟ್ 5ನೇ ಕಂತಿನ ಹಣನಾದ್ರೂ ಬರಬೇಕು ಅಂದ್ರೆ ದಯವಿಟ್ಟು ಬೇಗ ಹೋಗಿ ಗ್ರಾಮವನ್ ಸೇವಾ ಕೇಂದ್ರಗಳಲ್ಲಿ ಅಪ್ಲಿಕೇಶನ್ ಹಾಕಿ ಅಂತ ಕೇಳ್ಕೊಂತೀನಿ. ಸೊ ಈ ಪುಟ್ಟ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ, ಯಾಕಂದ್ರೆ ತುಂಬಾ ಜನ ವಿಡಿಯೋನ ನೋಡ್ತೀರಾ, ಸಬ್ಸ್ಕ್ರೈಬ್ನ ಮಾಡ್ಕೊಳಲ್ಲ. ಸೊ ನಮಗೆ 500 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗೋಕ್ಕೆ ಹೆಲ್ಪ್ ಮಾಡಿ ಅಂತ ಕೇಳ್ತಾ, ಸೊ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ. ಧನ್ಯವಾದಗಳು.